ಗುರುಮಾಯೇ ನಮೋ ನಮಃ. ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣ ಗುರುಜಿ ಮಾಡುವ ನಮಸ್ಕಾರಗಳು. ನೋಡಿ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಬಹಳ ವಿಶೇಷದಾಯಕವಾಗಿರತಕ್ಕಂಥ ಸಂಚಿಕೆ ಏನಂತ ಹೇಳಿದರೆ, ಪ್ರಬಲವಾಗಿರತಕ್ಕಂಥದ್ದು ರೋಹಿಣಿ ನಾಮ ನಕ್ಷತ್ರ. ಯಾಕಂದರೆ ರೋಹಿಣಿ ನಾಮ ನಕ್ಷತ್ರದಲ್ಲಿ ಹುಟ್ಟಿದಂತಹ ಜನಿಸಿದಂತಹ ಗುಣ, ಲಕ್ಷಣ, ಸ್ವಭಾವಗಳನ್ನು ಬಗ್ಗೆ ಈ ಸಂಚಿಕೆಯಲ್ಲಿ ನಾನು ತಿಳಿಸಿಕೊಡ್ತಾ ಇದ್ದೇನೆ. ಯಾಕಂದರೆ ನೋಡಿ, ಇದೊಂದು ಪ್ರಬಲವಾಗಿರತಕ್ಕಂತಹ ನಕ್ಷತ್ರವಾಗಿದೆ. ಈ ನಕ್ಷತ್ರ ಏನಂತ ಹೇಳಿದರೆ ಕೃಷ್ಣನ ನಕ್ಷತ್ರ. ಯಾಕಂದರೆ ಶ್ರೀಕೃಷ್ಣ ಜನಿಸಿದಂತಹ ನಕ್ಷತ್ರವಾಗಿರೋದರಿಂದ ಬಹಳಷ್ಟು ಕೂಡ ಎಲ್ಲ ಥರದ ತೀಕ್ಷ್ಣವಾಗಿರ್ತಕ್ಕಂತಹ ವ್ಯಕ್ತಿಗಳಾಗಿರ್ತಕ್ಕಂಥದ್ದಾಗಿದೆ. ಮತ್ತು ಅದಾದ ನಂತರ ಈ ನಕ್ಷತ್ರದಲ್ಲಿ ಪ್ರಬಲವಾಗಿರ್ತಕ್ಕಂತಹ ಮನೋಭಿಲಾಷಣೆಗಳು ಮತ್ತು ಅವರಲ್ಲಿರ್ತಕ್ಕಂತಹ ವ್ಯಕ್ತಿತ್ವ, ಅವರಲ್ಲಿರ್ತಕ್ಕಂತಹ ಗುಣ, ಅವರಲ್ಲಿರ್ತಕ್ಕಂತಹ ಸ್ವಭಾವಗಳು ಹೇಗೆಲ್ಲ ಇರ್ತಕ್ಕಂಥದ್ದಂದರೆ ಈ ಸಂಚಿಕೆಯಲ್ಲಿ ನೋಡಿ, ಕೃಷ್ಣನ ನಕ್ಷತ್ರ ಹೇಗೆ ಕೃಷ್ಣನ ಅಂಶಗಳೆಲ್ಲ ಇರುತ್ತೆ, ಈ ನಕ್ಷತ್ರದಲ್ಲಿ ಬಹಳಷ್ಟು ಪ್ರಬಲವಾಗಿರ್ತಕ್ಕಂತಹ ಅದೇ ಥರದ ಅಂಶಗಳಂತಕ್ಕಂಥ ವ್ಯಕ್ತಿತ್ವದಲ್ಲಿರ್ತದೆ. ರೋಹಿಣಿ ನಕ್ಷತ್ರದಲ್ಲಿ ಬಹಳ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಪ್ರಬಲವಾಗಿ ಬಂದು ಇವರ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಒಂದು ತೊಂದರೆಗಳನ್ನು ಮತ್ತು ಯಾವುದೇ ರೀತಿಯ ಕೆಲವೊಂದು ಪ್ರದೇಶಗಳನ್ನು, ಒಂದು ನೀಚವಾದ ಪ್ರದೇಶಗಳು, ಗಲೀಜಾದ ವ್ಯಕ್ತಿತ್ವದಲ್ಲಿರ್ತಕ್ಕಂತಹ ಮನಸ್ಥಿತಿಗಳನ್ನು ಇವರು ಇಷ್ಟಪಡಲಿಕ್ಕಿಲ್ಲ. ಯಾಕಂದರೆ ಇವರಲ್ಲಿ ಬಹಳ ಪರಿಶುದ್ಧವಾದ ಮನಸ್ಥಿತಿ ಇರ್ತಕ್ಕಂತಹ ಸ್ವಭಾವಗಳು, ಬಹಳ ಒಂದು ನೈಪುಣ್ಯತೆಗಳನ್ನು ಒಳಗೊಂಡಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ. ಮತ್ತು ಇವರು ಬಹಳಷ್ಟು ಕೂಡ ಎಲ್ಲರ ಒಡನೆ ಬಹಳ ಪ್ರಚಂಡರಾಗಿರ್ತಾರೆ. ಯಾಕಂತ ಹೇಳಿದ್ರೆ, ಒಂದು ಯಾವ ಥರ ಅಂತ ಹೇಳಿದ್ರೆ, ಬಲಿಷ್ಠವಾಗಿರ್ತಕ್ಕಂತಹ ವ್ಯಕ್ತಿತ್ವದಲ್ಲಿ ಹೊಂದಾಣಿಕೆಗಳನ್ನು ಇರ್ತಕ್ಕಂಥದ್ದಾಗಿರೋದ್ರಿಂದ ಹೆಚ್ಚಿನವಾಗಿ ಇವರು ಎಲ್ಲರ ಒಡನೆ ಗಮನವಿಟ್ಟು ಎಲ್ಲ ಕೆಲಸಗಳನ್ನು ಮುಂದುವರಿತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಇದು ನೋಡಿ, ಪ್ರಬಲವಾಗಿ ಬಂದು ಇವರಲ್ಲಿ ತುಂಬ ಕುಳ್ಳನಾಗಿರ್ತಾರೆ, ಮತ್ತು ಮೀಡಿಯಮ್ ಆಗಿ ದಪ್ಪವಾಗಿರ್ತಾರೆ, ಮತ್ತು ಕಣ್ಣುಗಳು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದಾಗಿರುತ್ತೆ, ಮತ್ತು ಹಾಗೆ ಕಪ್ಪು ವರ್ಣದಲ್ಲಿರ್ತಕ್ಕಂಥದ್ದು, ಮತ್ತು ಸ್ವಲ್ಪ ಕೆಂಪು ಕೇಶಗಳಿಗೆ ಇರ್ತಕ್ಕಂಥ ವ್ಯಕ್ತಿತ್ವ, ಕೇಶವು ಕೆಂಪು ಆಕಾರದಲ್ಲಿ ಆಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಇವ್ರದ್ದು ಕಠಿಣವಾದ ಮನಸ್ಸು, ಕಲ್ಲಿನಂತೆ ಮನಸ್ಸು ಸ್ವಭಾವ. ಕಲ್ಲಿನಂತ ಹೇಳಿದ್ರೆ ಬಹಳಷ್ಟು ಯಾರನ್ನು ಕೂಡ ಇವರು ಅಷ್ಟು ಸುಲಭವಾಗಿ ಇನ್ರೈಡ್ ಮಾಡಲಿಕ್ಕಿಲ್ಲ. ಯಾಕಂದರೆ ಕಠೋರವಾದ ಮನಸ್ಥಿತಿಗಳಾಗಿರ್ತಕ್ಕಂಥದ್ದು. ಮತ್ತು ತುಂಬ ತುಂಟನೆಯ ಮತ್ತು ಹಾಸ್ಯ ವ್ಯಕ್ತಿಗಳಾಗಿರ್ತಕ್ಕಂಥದ್ದಾಗಿರ್ತಾರೆ. ಇವರಲ್ಲಿ ಯಾವುದೇ ಒಂದು ಕೆಲವೊಂದು ಕೋಪಗೊಳ್ತಕ್ಕಂಥ ಮನಸ್ಥಿತಿದವರು ಮಾತಾಡಿದ್ರೆ, ಮತ್ತು ದ್ವೇಷಕ್ಕೆ ಇರ್ತಕ್ಕಂಥ ಮನಸ್ಥಿತಿದವರು ಮಾತಾಡಿದ್ರೆ ಅವರನ್ನು ಅಲ್ಲೇ ಬದಲಾವಣೆಯನ್ನು ಮಾಡಿಬಿಡ್ತಾರೆ. ಅವರ ಹಾಸ್ಯ ಮನೋಶಕ್ತಿಯಿಂದ ಹಾಸ್ಯವಾದ ಮಾತುಗಳನ್ನು ಹೇಳಿ ಅವರ ಕಾನ್ಸಂಟ್ರೇಷನ್ನೇ ಬದಲಾವಣೆ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಇವರು ಯಾರೋ ಒಂದನ್ನು ಕೂಡ ಜಗಳ, ವಿರಸ, ಕೋಪ, ದ್ವೇಷ ಕಟ್ಕೊಳ್ಳುವಂಥ ವ್ಯಕ್ತಿಗಳಲ್ಲ. ಯಾಕಂದರೆ ಬಹಳ ಚತುರ ಬುದ್ಧಿ, ಚತುರ ಚಾಣಾಕ್ಷತನದ ಮನಸ್ಥಿತಿಗಳನ್ನು ಇರತಕ್ಕಂಥದ್ರಿಂದ ಹೆಚ್ಚಿನವಾಗಿ ಇವರೆಲ್ಲರೊಡನೆಯೂ ಕೂಡ ಬಹಳ ಆಸಕ್ತರಾಗಿರ್ತಾರೆ. ಮತ್ತು ತುಂಬ ಧೈರ್ಯವಂತರು, ಮತ್ತು ಇವರು ಎಲ್ಲ ರೀತಿಯಲ್ಲೂ ಕೂಡ ಶೂರರು ಕೂಡ ಆಗಿರ್ತಾರೆ. ಧೈರ್ಯ, ಶೂರವಂತರು, ಮತ್ತು ಹಣವಂತರು ಆಗಿರ್ತಾರೆ. ಈ ಥರ ಎಲ್ಲ ವಿಷಯದಲ್ಲೂ ಕೂಡ ಅತಿಯಾದ ಇರ್ತಕ್ಕಂತಹ ಗೌರವ, ಸ್ಥಾನ, ಮಾನವಗಳನ್ನು ಬೆಳೆಸ್ಕೊಂಡು ಹೆಚ್ಚಿನವಾದ ಬೆಳವಣಿಗೆ ಕಾಣತಕ್ಕಂಥದ್ದಾಗಿರುತ್ತದೆ. ಮತ್ತು ಈ ಸ್ವಭಾವದಲ್ಲಿ ಹೆಚ್ಚಿನವಾದ ಇರತಕ್ಕಂಥದ್ದು, ಈ ಸ್ವಭಾವದಲ್ಲಿ ಹೆಚ್ಚಿನವಾದ ಪ್ರಾಮುಖ್ಯತೆ ಏನಂತ ಹೇಳಿದ್ರೆ ಜ್ಞಾನವಂತರು. ಯಾಕಂತ ಹೇಳಿದ್ರೆ ಇವರಲ್ಲಿ ಹೆಚ್ಚಿನವಾದ ದೈವ ಆರಾಧನೆ, ಮತ್ತು ಹೆಚ್ಚಿನವಾದ ಗುರುಗಳಿಗೆ ಬಹಳ ಆದ್ಯತೆಗಳನ್ನು ಕೊಡ್ತಕ್ಕಂಥದ್ದು, ಹಿರಿಯರಿಗೆ ಆದ್ಯತೆಗಳನ್ನು ಕೊಡ್ತಕ್ಕಂಥದ್ದು, ಮನೆಗೆ ಎಲ್ಲ ರೀತಿಯಲ್ಲೂ ಈ ಗುರು ಹಿರಿಗಳಿಗೆಲ್ಲವೂ ಕೂಡ ಸ್ಥಾನ, ಮಾನ, ಗೌರವಗಳನ್ನು ಗಿಟ್ಟಿಸ್ಕೊಳ್ತಕ್ಕಂಥದ್ದು, ಇಂಥ ಅಂಶಗಳನ್ನು ಒಳಗೊಂಡಿದ್ದಾರೆ. ಮತ್ತು ಇವ್ರದ್ದು ಪ್ರವೃತ್ತಿ ಏನಂತ ಹೇಳಿದ್ರೆ ಕಲಾ, ನಾಟ್ಯ, ಸಂಸ್ಕೃತಿ, ವೀಣೆ, ಮತ್ತು ಇತಿಹಾಸದ ಬಗ್ಗೆ, ಮತ್ತು ದೈವ ಆರಾಧನೆ, ಮತ್ತು ಗುರುಗಳಿಗೆ ಹೆಚ್ಚಿನವಾದ ಆದ್ಯತೆಗಳನ್ನು ಕೊಟ್ಟುಕೊಂಡು ಈ ಎಲ್ಲ ಅಂಶದಲ್ಲೂ ಕೂಡ ಬಹಳ ಪ್ರಚಲಿತವಾಗಿಗೊಳ್ತಕ್ಕಂಥ ವ್ಯಕ್ತಿತ್ವ ಆಗಿರ್ತಾರೆ. ಮತ್ತು ಇವರು ಚಿತ್ರರಂಗದಲ್ಲಾಗಿರ್ಬೋದು, ಮತ್ತು ಕಲಾಕ್ಷೇತ್ರದಲ್ಲಾಗಿರ್ಬೋದು, ಮತ್ತು ಕ್ರೀಡೆ ಕ್ಷೇತ್ರದಲ್ಲಾಗಿರ್ಬೋದು ಹೆಚ್ಚಿನವಾದ ರೀತಿಯಲ್ಲೂ ಕೂಡ ಪ್ರಾಶಸ್ತ್ಯಗಳನ್ನು ಗಳಿಸ್ತಕ್ಕಂಥ ವ್ಯಕ್ತಿತ್ವಗಳಲ್ಲಿ ಇವರು ಪ್ರಮುಖರಾಗಿರ್ತಾರೆ. ಮತ್ತು ಸ್ತ್ರೀಯರ ಮೇಲೆ ಬಹಳ ಆಕರ್ಷಣೆ ವ್ಯಕ್ತಿಗಳಾಗಿರ್ತಾರೆ.
ಯಾಕಂದ್ರೆ ಮನಮೋಹನ ಅಂತ ಹೇಳ್ಬೋದು, ಮನಮೋಹನ ಮುರಳಿ ಅಂತ ನಾವು ಕರಿತೀವಿ. ಮನಮೋಹನ ಅಂತ ಹೇಳಿದ್ರೆ ಹೆಚ್ಚಿನವಾದ ಎಲ್ಲ ಕಡೆನೂ ಕೂಡ ಗಮನ ಹರಿಸ್ತಕ್ಕಂಥ ವ್ಯಕ್ತಿಗಳನ್ನು ಈ ನಕ್ಷತ್ರ ರೋಹಿಣಿ ನಕ್ಷತ್ರದಲ್ಲಿ ನಾವು ತಿಳ್ಕೊಬಹುದಾಗಿದೆ. ಆದ ಕಾರಣ ಇನ್ನು ಈ ನಕ್ಷತ್ರದವರಿಗೆ ಪ್ರಬಲವಾಗಿ ಎಲ್ಲ ಗುಣ ಸ್ವಭಾವಗಳನ್ನು ಈ ಲಕ್ಷಣದಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಇನ್ನು ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ರೂ ಕೂಡ ನಮ್ಮ ಭಗವತಿ ಭದ್ರಕಾಳಿ ಅಮ್ಮನವರ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ, ಚಿಂತಿಸಬೇಡಿ. ನಮಸ್ಕಾರ. ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು. ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ 2 ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ.